ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವಂತೆ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ 15/9/25 ಸೋಮವಾರ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಪ್ರತಿಯೊಬ್ಬರು ಎಲ್ಲ ಕಡೆ ಮೈಸೂರು ಚಾಮರಾಜನಗರ ಜಿಲ್ಲಾದ್ಯಂತ ಅವರು ಪ್ರವಾಸ ಮಾಡಿ ಜನಗಳನ್ನ ಸಂಘಟನೆ ಮಾಡಿದ್ದಾರೆ. ತಾವುಗಳು ಸಹ ಸಹಕಾರ ಕೊಟ್ಟಿದ್ದೀರಿ. ನೀವುಗಳು ಸ್ವತಂತ್ರವಾಗಿ ನೀವು ಜನಗಳನ್ನೂ ಸಹ ನೀವುಗಳಲ್ಲದೆ ಬೇರೆಯವ್ರನ್ನೂ ಸಹ ಕರ್ಕೊಂಡು ತಾವು ಬರಬೇಕು. ಅದಕ್ಕಾಗಿ ಅಂತ ಸಾರಿಗೆ ವ್ಯವಸ್ಥೆ ಸಹ ನಡೆದಿದೆ. ಆ ಸಾರಿಗೆ ವ್ಯವಸ್ಥೆಯಲ್ಲಿ ಆದಷ್ಟು ಖಾಲಿ ಬಸ್ಗಳನ್ನ ತರಬೇಡಿ, ಆದಷ್ಟು ಜನಗಳು ಫುಲ್ ಇರಬೇಕು. ಯಾಕಂದರೆ ಒಂದೊಂದು ಬಸ್ಗಳಿಗೆ ನಾವು ಬೇಕಾದಷ್ಟು ದುಡ್ಡುಗಳನ್ನ ಕೊಟ್ಟಿರ್ತೀವಿ. ನೀವು 20 ಜನ 25 ಜನ ಕೂರಿಸ್ಕೊಂಡು ಒಂದು ಬಸ್ ಜನ ಅಂತ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದರೂ ನಿಮಗೆ ಬಸ್ಸಿನಲ್ಲಿ ಬೇಡ ಅನ್ನೋ ಟೆಂಪೋ ಕೊಡಿ. ಬಸ್ ವ್ಯವಸ್ಥೆ ಜಾಸ್ತಿ ಆಗ್ತದೆ ಅಂದರೂ ಸಹ ಬಸ್ ಕ್ಯಾನ್ಸಲ್ ಮಾಡಿ ಟೆಂಪೋ ಮಾಡ್ಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ ಅನಾವಶ್ಯಕವಾಗಿ ಬಾಡಿಗೆ ಕೊಡಬೇಕು. ಜನ ಕರ್ಕೊಂಬರೋದಂತೂ ನೀವು ಖಂಡಿತ, ಆದರೆ ಕಡಿಮೆ ಜನ ಬಂದರೆ ಆವಾಗ ನಿಮಗೆ ಅದರಿಂದ ಅನಾವಶ್ಯಕ ತೊಂದರೆ ನಮಗೂ ಆಗುತ್ತೆ, ನಿಮಗೂ ಆಗುತ್ತೆ. ಆದಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಏನಿದ್ರು ಟೆಂಪೋಗಳು ಬೇಕು, ಟೆಂಪೋಗಳು ಮಾಡಿಕೊಡಿ. ಇಲ್ಲ ನಾನು ಬಸ್ ತುಂಬ್ಕೋಬೇಕಂದ್ರೆ ಬಸ್ ತಗೊಂಡು ಬನ್ನಿ. 15ನೇ ತಾರೀಕು ಬೆಳಗ್ಗೆ ಏನಿದ್ರು 9 ಗಂಟೆ ಒಳಗಡೆ ನೀವು ಆದಷ್ಟು ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದುಬಿಡಿ. ಅಲ್ಲಿಂದ ಮೆರವಣಿಗೆ ಹೊರಡುತ್ತೆ. ಅಕಸ್ಮಾತ್ ಮೆರವಣಿಗೆ ಹೊರಟ್ಬಿಟ್ಟಿರುತ್ತೆ, ಮಧ್ಯದಲ್ಲಿ ಅರಸು ರೋಡ್ ಕಡೆನೇ ಬರೋದು. ಅದು ಮಧ್ಯದಲ್ಲಿ ಏನಾದರೂ ನಿಮಗೆ ಲೇಟ್ ಗೇಟ್ ಆದರೆ ನೀವು ಮಧ್ಯೆ ಸೇರಿಕೊಡಿ. ಅರಸು ರೋಡ್ ಕಡೆನೇ ಬರ್ತಾ ಇರೋದ್ರಿಂದ ಈಗ ಅದು ಡೊಳ್ಳು ಕುಣಿತ, ಈ ಜನಗಳ ಕಂಸಾಲೆ ಎಲ್ಲ ಇರೋದ್ರಿಂದ ಅದೇನಾಗುತ್ತೆ, ಅಲ್ಲಿಂದ ಬರೋದು ನಿಧಾನಕ್ಕೆ ಬರ್ತಾ ಇರುತ್ತೆ. ಆಗ ಸರ್ಕಲ್ KR ಸರ್ಕಲ್ ಹತ್ರ ಬರುತ್ತೆ, ಅರಸು ರೋಡ್ ಕಡೆ ಬರುತ್ತೆ. ಆ ರೀತಿ ನೀವು ಮಧ್ಯೆ ಎಲ್ಲಾದರೂ ಅಲ್ಲೇನಾದ್ರು ಲೇಟ್ ಆಗೋಯ್ತಲ್ಲ ಮೆರವಣಿಗೆ, ಯಾಕಂದ್ರೆ ನಾವು ನಿಮ್ಗಳಿಗೆಲ್ಲ 9 ಗಂಟೆ ಕರೆಕ್ಟಾಗಿ ಹೊರಟ್ಬಿಡ್ತೀವಿ. ಇಲ್ಲಿಗೆ 2 ಗಂಟೆ ಬೇಕು. ಆದ್ದರಿಂದ ಮಧ್ಯೆ ನಾವು ಜನಗಳು ಎಲ್ಲರೂ ಮಧ್ಯದಲ್ಲಿ ಬಂದರೆ ಅಲ್ಲಿಗೆ ನೀವು ಸೇರ್ಕೋಬೇಕು. ಆದಷ್ಟು ನೀವು ಎಲ್ಲ ಬಂದು ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಾವು ಕೋರ್ತೀವಿ. ಊಟ ತಿಂಡಿ ಏನೇ ಆಗಲಿ ಯಾವುದೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ನಿಮಗೆ ಹೊಟ್ಟೆ ಹಿಡಿತದೆ ಅಷ್ಟು ಊಟ ಮಾಡಿ, ಬೇರೆಯವ್ರಿಗೂ ಸಹಕಾರ ಮಾಡಿ. ಈ ಕಾರ್ಯಕ್ರಮ ಆಮೇಲೆ ಮಧ್ಯದಲ್ಲಿ ನಡೀತಾ ಇರುವಾಗ ಸಭಾ ಕಾರ್ಯಕ್ರಮ ಮಾಡುವಾಗ ಮಧ್ಯದಲ್ಲಿ ದುಡ್ಡೋಗ್ಬಿಡೋದು, ಊಟಕ್ಕೆ ಕೊಡ್ತೀವಿ. ಊಟಕ್ಕಾಗಿ ನೀವು ಬರಲ್ಲ ಅನ್ನೋದು ನನಗೆ ಗೊತ್ತು. ಊಟದ್ದು ಟೈಮು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮದಲ್ಲಿ ನಾವು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಮಧ್ಯೆ ಎದ್ದು ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಊಟಕ್ಕೆ ಒಂದು ಟೈಮ್ನ ನಿಗದಿಪಡಿಸಿದ್ದೀವಿ. ಆ ಟೈಮ್ಗೆ ಹೋಗಿ ದಯವಿಟ್ಟು ಯಾವುದೇ ಥರದ ಅಲ್ಲಿ ಒಂದು ಅವ್ಯವಸ್ಥೆ ಆಗದೆ ವ್ಯವಸ್ಥಿತವಾಗಿ ಕೆಲಸ ಆಗಬೇಕು ಅಂದರೆ ನೀವೆಲ್ಲ ಸಹಕಾರ ಬೇಕು. ದಯವಿಟ್ಟು ಅದನ್ನು ಮಾಡ್ತಾರಂತೆ ನಂಬಿದ್ದೀನಿ. ಎಲ್ಲ ಬನ್ನಿ. ನಾರಾಯಣ ಗುರು ಜಯಂತಿ 171ನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಕಳೆದ ವರ್ಷವೂ ಇದೇ ಥರ ತಾವೆಲ್ಲ ಸಪೋರ್ಟ್ ಮಾಡಿದ್ರಿ. ಈಗಲೂ ಅದೇ ಥರ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿ ಒಂದು ಸುತ್ತ ತಾವು ಎಲ್ಲರೂ ದಯವಿಟ್ಟು ಬನ್ನಿ. ನಮಸ್ಕಾರ.